ಅರ್ಜುನ್ ಅವರು ಆಪರೇಷನ್ ಥಿಯೇಟರ್ ಅಂತ ಹಿಡಿದು ಪ್ಲೇ ಗ್ರೌಂಡ್ ವರ್ಗೂ ಪ್ರತಿ ಒಂದರಲ್ಲೂ ನನಗೆ ಈಕ್ವಲ್ ಆಗಿದಾರಲ್ಲ. ಅವ್ರು ಹಾಗಿರೋದು ನಂಗೆ ಪ್ರಾಬ್ಲಮ್ ಅಲ್ಲ, ಆದ್ರೆ ಅದರಿಂದ ನನ್ನ ಲೈಫ್ಗೆ ಎಫೆಕ್ಟ್ ಆಗ್ತಿದೆಯಲ್ಲ, ಅದಕ್ಕೂ ಮೊದಲು ಏನಾದರೂ ಮಾಡಬೇಕು. ಈ ಚಾನ್ಸ್ ಮಿಸ್ ಮಾಡೋದೇ ಬೇಡ. ನಿತ್ಯ ಅವ್ರ ಚೆಕ್ ಲಿಸ್ಟ್ ಪಾಸ್ ಆಗ್ಬಿಟ್ರೆ ಪರಿಸ್ಥಿತಿ ಹ್ಯಾಂಡಲ್ ಮಾಡಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಣ್ಣ ನನ್ಗೊಂದು ಡೌಟು, ಇದನ್ನ ನೀನು ನಿನಗೋಸ್ಕರ ಮಾಡ್ತಿರೋದಾ ಅಥವಾ ನೀನು ಡ್ರೀಮ್ ಗರ್ಲ್ ಇದ್ದಾಳೆ ಅಂತ ಮಾಡ್ತಿರೋದಾ? ತರ್ಲೆ, ನಾನು ದಿನ ವರ್ಕೌಟ್ ಮಾಡಲ್ವಾ, ಇದರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ಹೌದಾ? ನನಗೇನೋ ಹಾಗನ್ನಿಸ್ತಿಲ್ಲಪ್ಪ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಾಯ್. ಏನು ಮಾರ್ನಿಂಗ್ ವರ್ಕೌಟಾ? ಹೌದು, ಈಗೊಂದು ಕಾಂಪಿಟೇಷನ್ ಮಾಡಿದ್ರೆ ಹೇಗೆ? ಹೆಚ್ಚಿಗೆ ಯಾರು ಡಂಬಲ್ ಎತ್ತುತ್ತಾರೆ ನೋಡೋಣ. ಐ ಆಮ್ ರೆಡಿ. ಒಂದಾದ್ಮೇಲೆ ಒಂದು ಕಾಂಪಿಟೇಷನ್ ಆಗ್ತಿದ್ರೆ ಇದು ಆಗಲಿ. ನನಗೆ ಪ್ರಾಕ್ಟೀಸ್ ಇದೆ, ಆದರೆ ಅರ್ಜುನ್ ಅವ್ರಿಗೆ ಪ್ರಾಕ್ಟೀಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಾರಿ, ಯೂಶಲಿ ನಾನು ಯೋಗ ಮತ್ತು ರನ್ನಿಂಗ್ ಮಾಡ್ತೀನಿ. ನೆವರ್ ಡಿಡ್ ದಿಸ್ ವರ್ಕೌಟ್ ಏನೋ, ಬಟ್ ನೀವು ಮಾಡಿ, ನಾನು ನೋಡ್ತೀನಿ. ಈ ಥರ ವರ್ಕೌಟ್ ಎಲ್ಲ ಗೊತ್ತಿರಬೇಕಪ್ಪ, ಅದರಲ್ಲೇನಿದೆ? ಕರೆಕ್ಟ್. ಬರೀ ಆಪರೇಷನ್ ಥಿಯೇಟರ್ ಕೆಲಸ ಮಾಡಿದ್ರೆ ಹೇಗೆ? ಈ ರೀತಿ ವೆಯ್ಟ್ ಲಿಫ್ಟಿಂಗು ಮಾಡಬೇಕು. ಕಮಾನ್ ಅರ್ಜುನ್ ಅವರೇ, ಒಂದ್ಸತಿ ಟ್ರೈ ಮಾಡಿ. ನಮ್ಮ ಅಣ್ಣನ ಜೊತೆ ಒಂದ್ಸತಿ ಚಾಲೆಂಜ್ ಮಾಡಿ. ನೀವೆಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ನಾನು ಬೇಡ ಅಂತ ಯಾಕೆ ಹೇಳಿ? ಗಿವ್ ಅ ಶಾಟ್. ಅಪ್ಪ, ಏನು ಇಷ್ಟೊಂದು ಬರ ಇದೆ? ಜೋಕಿಂಗ್. ಹೇಗೆ ಮಾಡಬೇಕು? ಸಿಂಗಲ್ ಆರ್ಮ್ ರೈಸ್. ಓಕೆ, ರೆಡಿನಾ? 1 2 3 4 6 7 27 28 35 36 53 54 55 98 99 100. It's nice. ಗುಡ್. ಅಭ್ಯಾಸ ಇಲ್ಲಾಂದ್ರೂ ಇಷ್ಟು ಮಾಡಿದ್ರಲ್ಲ. ನೀವು ಅಷ್ಟೇ, ವೆರಿ ಪವರ್ಫುಲ್. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಗಾಟ್ ಅ ಕಾಲ್ ಇಫ್ ಯು ಡೋಂಟ್ ಮೈಂಡ್. ವರ್ಕ್ ಕಾಲ್. ಹಲೋ. ಹಾಂ, ಆ ರಿಪೋರ್ಟ್ನ ನನಗೆ ಇಮೇಲ್ ಮಾಡಿಬಿಡಿ. ನೀನೇ ಸ್ಟ್ರಾಂಗ್ ಅಣ್ಣ. ನಿಮಗೆ ಗೊತ್ತಾ, ನಮ್ಮ ಅರ್ಜುನು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗ್ತಾನೆ. ಗಣಪತಿ, ರಾಘವೇಂದ್ರ ಸ್ವಾಮಿ, ಹನುಮಂತನ ದೇವಸ್ಥಾನ ಅಂತ. ನಾನು ನನ್ನ ಮೊಮ್ಮಗ ಅಂತ ಜಂಬ ಕೊಚ್ಕೊಳಕ್ ಹೇಳ್ತಾ ಇಲ್ಲ, ಅವನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ನಿಜ, ಈಗಿನ ಕಾಲದ ಹುಡುಗರಿಗೆ ದೇವಸ್ಥಾನದ ಪ್ರಸಾದದ ರುಚಿನೇ ಮರ್ತೋಗಿದೆ. ಅಂಥದ್ರಲ್ಲಿ ಅರ್ಜುನ್ ಶ್ರದ್ಧೆನ ನಾವು ಮೆಚ್ಕೊಳ್ಳೇಬೇಕು. ನಮ್ಮ ಅರ್ಜುನ್ ನೋಡೋದಕ್ಕೆ ಮಾಡರ್ನ್ ಅಲ್ಲೂ ಸಂಪ್ರದಾಯನ ಚೆನ್ನಾಗಿ ಫಾಲೋ ಮಾಡ್ತಾನೆ. ನಂಗೊಂದು ಯೋಚನೆ ಬಂತು, ಹೇಗೂ ಅರ್ಜುನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನಲ್ಲ, ನಿಜನೇ ಯಾಕೆ ಅವನ ಜೊತೆ ಹೋಗ್ಬಾರ್ದು? ಮದುವೆ ಫಿಕ್ಸ್ ಆಗೋದಕ್ಕೆ ಮುಂಚೆ ದೇವ್ರ ಆಶೀರ್ವಾದನೂ ಪಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಹೌದಲ್ವಾ? ಸರಿಯಾಗಿ ಹೇಳಿದ್ರಿ, ಎಷ್ಟು ಒಳ್ಳೆ ಯೋಚನೆ.